ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಪ್ರಕರಣವನ್ನು ನೋಡಿದರೆ ನನಗೆ ಹಳೆಯದೊಂದು ಅನಂತ್ನಾಗ್ ಅವರ ಸಿನಿಮಾ ನೆನಪಾಗ್ತಾ ಇದೆ. ಬಹುಶಃ ಅದು ಗೋಲ್ಮಾಲ್ ರಾಧಾಕೃಷ್ಣ ಇರಬೇಕು ಅಥವಾ ರೋಲ್ಕಾಲ್ ರಾಮಕೃಷ್ಣ, ಸಾಯಿ ಪ್ರಕಾಶ್ ನಿರ್ದೇಶನದ ಸಿನಿಮಾ. ಆ ಸಿನಿಮಾದಲ್ಲಿ ಎಮ್ ಎಸ್ ಉಮೇಶು ಉಮಾಶ್ರೀ ಅವ್ರನ್ನ ತನ್ನ ಹೆಂಡತಿ ಅಂತ ತಪ್ಕೊಂಬಿಟ್ಟು, ಎಮ್ ಎಸ್ ಉಮೇಶ್ಗೆ ಒಂದು ಚಾಳಿ ಏನಪ್ಪ ಅಂತಂದರೆ, ನನ್ನನ್ನು ಯಾರು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೋ ಏನೋ, ನನ್ನ ಯಾರು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೋ ಏನೋ ಅಂತ ತನ್ನ ಬಗ್ಗೆಯೇ ತಾನು ಗಿಲ್ಟನ್ನು ಅನುಭವಿಸುವಂಥ, ಕೀಳರಿಮೆಯನ್ನು ಅನುಭವಿಸುವಂಥ ವ್ಯಕ್ತಿ. ಯಾವಾಗ ಈತ ತನ್ನ ಹೆಂಡತಿಯ ಬದಲು ಉಮಾಶ್ರೀಯನ್ನು ತಪ್ಕೋತಾನೋ ಅದನ್ನು ಊರೆಲ್ಲ ಹೇಳ್ಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾನೆ. ಉಮಾಶ್ರೀ ಸಿಹಿಕೈ ಚಂದ್ರು ಅವರ ಪತ್ನಿಯ ಪಾತ್ರವನ್ನು ಮಾಡಿದ್ದಾರೆ. ಸಿಹಿಕೈ ಚಂದ್ರಿಗೆ ಎಷ್ಟು ಮುಜುಗರ ಆಗಿಬಿಡುತ್ತೆ ಈ ಪ್ರಸಂಗ ಅಂದರೆ, ಈತ ಏಕಾಂತದಲ್ಲಿ ತನ್ನ ಹೆಂಡತಿಯನ್ನು ತಪ್ಕೊಂಡಿದ್ರೂ ಪರವಾಗಿಲ್ಲ, ಈ ರೀತಿ ಊರೆಲ್ಲ ಹೇಳ್ಕೊಂಡು ಓಡಾಡಿದರೆ ಸಾಕು ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಮೈಯೆಲ್ಲ ಪರ್ಚ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಎಷ್ಟು ಹಾಸ್ಯಮಯವಾದಂಥ ಸನ್ನಿವೇಶ ಅಂದರೆ, ನನಗೆ ಇವತ್ತಿಗೂ ಆ ಸನ್ನಿವೇಶವನ್ನು ಮರೆಯಲಿಕ್ಕೆ ಸಾಧ್ಯ ಆಗಿಲ್ಲ, ಆ ಸಿನಿಮಾವನ್ನು ಮರೆಯಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಗಲಾಟೆಯ ಮಧ್ಯೆ, ಗೌಜಿನ ಮಧ್ಯೆ ಸಿ ಟಿ ರವಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನಿಲ್ಲದ ಹಾಗೆ ತೇಜೋವಧೆ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ನ ಸಿ ಟಿ ರವಿ ತೇಜೋವಧೆ ಮಾಡ್ತಾರೆ. ಯಾರು ಯಾರಿಗೆ ಏನು ಅಂದರು ಅಂತ ಯಾರಿಗೂ ಸ್ಪಷ್ಟನೆ ಇಲ್ಲ, ಮತ್ತು ಸ್ವತಃ ಸಭಾಪತಿ ಇದನ್ನು ಅಧಿಕೃತಗೊಳಿಸ್ತಾ ಇಲ್ಲ. ನಡೆದ ಘಟನಾವಳಿಯ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ನನ್ನನ್ನು ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಊರೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ತೇಜೋವಧೆ ಆದ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ಭಾಳ ದೊಡ್ಡ ಮಟ್ಟದ ನೋವಾಗಿರುತ್ತೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಎರಡನೇದಾಗಿ ಸಿ ಟಿ ರವಿ ಆ ರೀತಿಯಾಗಿ ಮಾತಾಡಿದ್ದೇ ಆದರೆ ಆ ರೀತಿ ಮಾತನಾಡುವಂಥ ಮಾತೇ ಅಲ್ಲ. ಒಬ್ಬ ರಾಜಕೀಯ ಪಟು ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ಈ ರೀತಿಯಾದಂಥ ಮಾತುಗಳನ್ನು ಆಡಬಾರ್ದು, ಅದು ಬೇರೆ ವಿಚಾರ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪ್ರಕರಣವನ್ನು ಯಾವ ರೀತಿ ಹೆಂಚ್ತಾ ಇದ್ದಾರೆ, ಯಾವ ಮಟ್ಟಿಗೆ ತಗೊಂಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಸರ್ಕಾರವೇ ಇದರ ಬಗ್ಗೆ ಭಾಳ ದೊಡ್ಡ ಮಟ್ಟದ ತನಿಖೆಗೆ ಆದೇಶ ಮಾಡುವ ಮಟ್ಟಿಗೆ ಈ ಪ್ರಕರಣ ಹೊರಟೋಗಿದೆ. ಈಗ ಕರ್ನಾಟಕದ ಗೃಹ ಇಲಾಖೆ ನಮ್ಮ ಅಲ್ಲಾಹನ ಕೃಪೆಯಿಂದ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇದನ್ನು CID ತನಿಖೆಗೆ ಕೊಟ್ಟಿದ್ದಾರೆ. ನಿಮಗೀಗ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾ ನೆನಪಾಯಿತು ಆಗಲಿಲ್ವೋ ನಂಗೆ ದಯವಿಟ್ಟು ಹೇಳಿ. ಈಗ ಸಿಹಿಕೈ ಚಂದ್ರು ಪಾತ್ರದಲ್ಲಿ ಯಾರಿದ್ದಾರೆ, MS ಉಮೇಶ್ ಪಾತ್ರದಲ್ಲಿ ಯಾರಿದ್ದಾರೆ, ಉಮಾಶ್ರೀ ಪಾತ್ರದಲ್ಲಿ ಯಾರಿದ್ದಾರೆ ಅಂತ ನಿಮಗೆ ನೀವೇ ಊಹೆಯನ್ನು ಮಾಡಿಕೊಳ್ಳಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಮಾಧಾನ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾನೂನು ರೀತ್ಯ ನಡೆಯಬಹುದಾದಂಥ ಪ್ರಕರಣವನ್ನು ದಾಟಿ ಪೊಲೀಸ್ ಸ್ಟೇಷನ್ವರೆಗೂ ತೆಗೆದುಕೊಂಡು ಹೋದರು. ಇದನ್ನು ತೀರ್ಮಾನ ಮಾಡಬೇಕಾದದ್ದು ಬಸವರಾಜ ಹೊರಟ್ಟಿ ಅವರು, ಯಾಕಂದರೆ ಅವರೇ ಸಭಾಪತಿಗಳು, ಅವರೇ ಅಲ್ಲಿ ತೀರ್ಪು ಕೊಡಬೇಕಾದಂಥ ವ್ಯಕ್ತಿ, ಅವರೇ ಅದರ ಹೆಡ್ ಮಾಸ್ತರು. ಅವರನ್ನು ಮೀರಿ ಅಲ್ಲಿ ಪೊಲೀಸರು ಬರುವ ಹಾಗೆ ಮಾಡಲಾಗ್ತದೆ. ಮೊದಲನೇದಾಗಿ ಪೊಲೀಸರು ಅದರ ಒಳಗಡೆ ಬಂದು ಮಹಜರು ಮಾಡೋ ಹಾಗೆ ಇಲ್ಲ, ಅದು ಕಾನೂನು ವಿರುದ್ಧವಾದದ್ದು. ಸಭಾಪತಿಯವರ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಪೊಲೀಸರು ಅಲ್ಲಿ ಒಳಗಡೆ ಬಂದಿದ್ದಾರೆ. ಅದರ ಕುರಿತಾಗಿ ಬಸವರಾಜ ಹೊರಟ್ಟಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎರಡನೇದಾಗಿ ಈ ಪ್ರಕರಣವನ್ನು ಹೈಕೋರ್ಟಿನವರೆಗೆ ತೆಗೆದುಕೊಂಡು ಹೋಗಲಾಯಿತು. ಬೇಲನ್ನು ಅಲ್ಲಿ ಪಡೆಯಬೇಕಾದಂಥ ಪರಿಸ್ಥಿತಿ ಸಿ ಟಿ ರವಿ ಅವರಿಗೆ ಬಂತು. ಮೂರನೇದಾಗಿ ಯಾವ ಸ್ಟೇಷನ್ನಲ್ಲಿ ಇವರನ್ನು ಕೂಡ ಹಾಕಲಾಗಿತ್ತು ಅದಕ್ಕಿಂತ ಮುಂಚೆ ಸಿ ಟಿ ರವಿ ಅವರಿಗೆ ಯಾವುದೇ ನೋಟಿಸನ್ನು ಕೊಡಲಿಲ್ಲ. ರಾತ್ರಿ ಎಲ್ಲ ಊರೆಲ್ಲ ಸುತ್ತಿಸಿದ್ರು, 4 ಜಿಲ್ಲೆನಲ್ಲಿ ಅಡ್ಡಾಡಿಸಿದ್ರು ಅಂತ ಸಿ ಟಿ ರವಿ ಅವರು ಮಾರನೇ ದಿವಸ ಸ್ವತಃ ಪೊಲೀಸರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ನಡೆದರೂ ಕೂಡ ಇದಕ್ಕೆ ಒಬ್ಬ ಮುಖ್ಯಮಂತ್ರಿ ಅಂತ ಈ ರಾಜ್ಯಕ್ಕಿದ್ದಾರೆ. ಅವರು ಇದನ್ನು ಬಹಳ ಒಂದು ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಬರ್ಖಾಸ್ತುಗೊಳಿಸಬೇಕಾಗಿತ್ತು ಪ್ರಕರಣವನ್ನು. ಸಿದ್ದರಾಮಯ್ಯನವರು ಆ ರೀತಿ ಮಾಡಲಿಲ್ಲ. ಬಹುಶಃ DK ಶಿವಕುಮಾರ್ ಅವರ ಒತ್ತಡೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾನು DK ಶಿವಕುಮಾರ್ ಅವರ ಶಿಷ್ಯ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವಾಗಲೂ ಭಾಳ ಅಹಂಕಾರದಿಂದ ಹೇಳ್ಕೊತಾರೆ, ದರ್ಪದಿಂದ ಹೇಳ್ತಾರೆ, ನಾನು DK ಶಿವಕುಮಾರ್ ಅವರ ಶಿಷ್ಯ ಅಂತ. DK ಶಿವಕುಮಾರ್ ಅವರ ಶಿಷ್ಯ ಅಂತ ಹೇಳಿದ್ಮೇಲೆ DK ಶಿವಕುಮಾರ್ ಅವರ ನಡೆ, ನುಡಿ, ಹಾವ ಭಾವ, ದರ್ಪ, ಅಹಂಕಾರ, ದುರಹಂಕಾರ ಎಲ್ಲವೂ ಅವರಿಗೆ ಕರಗತ ಆಗಿರಲೇಬೇಕು. ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಈಗ ನನಗೆ ಆಶ್ಚರ್ಯ ಅನಿಸಿದ್ದನ್ನು, ಯಾವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಯಮಾಲಾ ಕುರಿತಾಗಿ ಅತ್ಯಂತ ತುಚ್ಛವಾಗಿ ದ್ವಂದ್ವಾರ್ಥದಲ್ಲಿ ಮಾತನಾಡಿದರು,
ಅವರು ತಮ್ಮ ಮೇಲೆ ಚಾರಿತ್ರ್ಯವಧೆ ಆದ ಸಂದರ್ಭದಲ್ಲಿ ಎಷ್ಟು ಸಂವೇದನಾಶೀಲರಾಗಿ ನಡ್ಕೋತಾ ಇದ್ದಾರೆ ಅನ್ನೋದು ಪ್ರಶ್ನೆ ಇಲ್ಲಿ. ಈಗ ಸಿ ಟಿ ರವಿ ಹೇಳಿದ್ದಾರೋ ಹೇಳಿಲ್ವೋ, ಹೇಳಿದರೆ ಈಗ ಇವರು ಬಿಡುಗಡೆ ಮಾಡಿರುವಂಥ ವಿಡಿಯೋ ನಿಜಾನ ಸುಳ್ಳ, ಆಡಿಯೋ ನಿಜಾನ ಸುಳ್ಳ, ಇವೆಲ್ಲವೂ ಪ್ರಶ್ನೆ ಉಂಟು ಮಾಡುವಂಥದ್ದೇ, ಜಿಜ್ಞಾಸೆ ಉಂಟು ಮಾಡುವಂಥದ್ದೇ. ಸ್ವತಃ ಬಸವರಾಜ ಹೊರಟ್ಟಿ ಹೇಳ್ತಾರೆ, ನಾವು ಏನು ರೆಕಾರ್ಡ್ ಮಾಡ್ತೀವಿ ನಮ್ಮ ಆಡಿಯೋ ವಿಡಿಯೋ ಬಿಟ್ಟು ಬೇರೆ ಯಾವುದನ್ನು ನಾವು ಕನ್ಸಿಡ್ರೇಷನ್ ತೆಗೆದುಕೊಳ್ಳೋದಿಲ್ಲ, ಅದನ್ನು ನೀವು ಧ್ವನಿ ಪರೀಕ್ಷೆಗೆ ಕಳಿಸ್ಬೇಕಾಗತ್ತೆ. ಉಳಿದದ್ವೆಲ್ಲ ನಕಲಿ ಅನ್ನುವ ರೀತಿಯಲ್ಲಿ ಬಸವರಾಜ ಹೊರಟ್ಟಿಯವರು ಅವರ ಮನೆಯಲ್ಲಿ ಸುದ್ದಿಗಾರರು ಪ್ರಶ್ನೆಯನ್ನು ಕೇಳಿದಾಗ ಹೇಳಿದಂಥ ಉತ್ತರ ಅದು. ಇದು ಮುಗಿದ ಹೋದ ಅಧ್ಯಾಯ ಅಂತ ಬಸವರಾಜ ಹೊರಟ್ಟಿಯವರು ಹೇಳ್ತಾರೆ. ನನಗೆ ಒಬ್ಬ ಸಂಸದೀಯ ಪಟುವಾಗಿ ಕಂಡ್ರು ಈ ಸಲ ಬಸವರಾಜ ಹೊರಟ್ಟಿಯವರು. ತಮ್ಮ ಸ್ಥಾನಕ್ಕೆ ಯಾವ ರೀತಿಯಾದಂಥ ನಡವಳಿಕೆಯನ್ನು ಅವರು ಹೊಂದಬೇಕಾಗಿತ್ತೋ ಆ ರೀತಿಯ ನಡವಳಿಕೆಯನ್ನು ಅವರು ತೋರಿಸಿದರು. ಯಾವುದೇ ಸರ್ಕಾರದ ಮುಲಾಜಿಗೆ ಬಗ್ಗಲಿಲ್ಲ ಮತ್ತು ಯಾರದೋ ಪರವಾಗಿ ನಡ್ಕೊಳ್ಳಿಲ್ಲ, ಪಕ್ಷಪಾತ ಧೋರಣೆಯನ್ನು ಮಾಡಲಿಲ್ಲ, ಯಾವುದರ ಕುರಿತಾಗಿ ಪೂರ್ವಾಗ್ರಹ ಪೀಡಿತರಾಗಿ ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಬಿಡಲಿಲ್ಲ. ಒಬ್ಬ ಸಭಾಪತಿ ಯಾವ ರೀತಿಯಾಗಿ ನಡ್ಕೋಬೇಕು, ಅವರ ಕಾರ್ಯವ್ಯಾಪ್ತಿ ಏನಿದೆ, ಅವರ ಅಧಿಕಾರ ವ್ಯಾಪ್ತಿ ಏನಿದೆ, ಅದಕ್ಕೆ ಹೇಗೆ ಇರಬೇಕು ಆ ರೀತಿ ನಡ್ಕೊಂಡ್ರು. ಅದೇ ರೀತಿಯಾದಂಥ ಉತ್ತರಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರು ಹೇಳ್ತಾರೆ, ನನ್ನ ಜ್ಯೂರಿಡಿಕ್ಷನ್ ಒಳಗಡೆ ಪೊಲೀಸರು ಬಂದದ್ದು ಅಕ್ಷಮ್ಯ, ಅವ್ರು ಬಂದು ಮಹಜರ್ ಮಾಡೋ ಹಾಗಿಲ್ಲ, ನಾನು ಅವರಿಗೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇತ್ತು? ಈ ಹಿಂದೆ ಸ್ವತಃ ಸಿದ್ದರಾಮಯ್ಯನವರು ಯಾವಾಗ ಶಂಕರ್ ಬಿದ್ರಿ ಅವರು ವಿಧಾನಸೌಧದ ಮೊಗಸಾಲೆಗೆ ಬರ್ತಾರೋ ಆವಾಗ ಏಕವಚನದಲ್ಲಿ ಮಾತಾಡಿದರು. ನೀನ್ಯಾರಯ್ಯ ಬರಲಿಕ್ಕೆ ಇಲ್ಲಿ ಅಂತ ಕೇಳಿದ್ರು. ಸಿದ್ದರಾಮಯ್ಯನವರು ಇವತ್ತಿನವ್ರಿಗೆ ಯಾರೇ ಎದುರುಗಡೆ ಬಂದರೂ ಮಾತಾಡೋದೇ ಏಕವಚನದಲ್ಲಿ, ನೀವು ನೋಡಿದ್ದೀರಿ. ಅದನ್ನು ನೀವು ದಾರ್ಷ್ಟ್ಯ ಅಂತ ತಿಳ್ಕೊತಿರೋ, ಅಹಂಕಾರ ದುರಹಂಕಾರ ಅಂತ ತಿಳ್ಕೊತಿರೋ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥ ವಿಚಾರ. ಆದರೆ ತಾವು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ರೀತಿ ಹಿರೇಬಾಗೇವಾಡಿ ಪೊಲೀಸರು ಬಂದು ಮಹಜರ್ ಮಾಡ್ತೀನಿ ಅಂತ ಬಂದಾಗ ಹೇಗೆ ಅವಕಾಶ ಮಾಡಿಕೊಡ್ತಾರೆ? ತಮಗೊಂದು ನ್ಯಾಯ ಇನ್ನೊಬ್ಬರು ಒಂದು ನ್ಯಾಯ ಅಂತ ಸಿದ್ದರಾಮಯ್ಯನವರು ಪರಿಭಾವಿಸ್ತಾರ? ಅದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಎರಡನೇದ್ದು, ಬಂಧನ ಮಾಡಿದ್ರ ಕುರಿತಾಗಿ ಸಿದ್ದರಾಮಯ್ಯನವ್ರು ಹೇಳಿದ್ದೇನು? ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾವೇನು ಸುಮ್ಮನೆ ಬಂಜಿಲ್ಲ ರೀ, ವಿಡಿಯೋ ರೆಕಾರ್ಡಿಂಗ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ ಅಂತಾರೆ. ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಇದ್ದರೆ 2 ದಿವಸಗಳ ಗಟ್ಟಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಲಿಲ್ಲ. ಯಾಕೆ ಕೇಳ್ತಾರೆ? ಇಲ್ಲ, ನಾನು 2 ದಿವಸ ಸುಮ್ಮನೆ ಇದ್ದೆ, ಸ್ವಲ್ಪ ಮನಸ್ಸು ಸಮಾಧಾನ ಆಗಲಿ ಅಂತ ಕಾಯ್ತಾ ಇದ್ದೆ, ಬಹಳಷ್ಟು ನೊಂದು ಬಿಟ್ಟಿದ್ದೆ, ಆದ್ದರಿಂದ ನಾನು ಹಂಗೆ ಮಾಡಲಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಕೊಟ್ಟಾದ ಮೇಲೆ ಯಾವ ವಿಡಿಯೋದ ಬಗ್ಗೆ ಆಡಿಯೋದ ಬಗ್ಗೆ ಅಧಿಕೃತತೆಯನ್ನು ಮಾಡಬೇಕು ಅಂತ ಸಭಾಪತಿಗಳು ಅದನ್ನು ಅಧಿಕೃತತೆ ಮಾಡ್ತಾ ಇಲ್ಲ. ಈಗ CIDಗೆ ಕೊಟ್ಟ ಮೇಲೆ, ಪೊಲೀಸರ ಬಳಿ ಇದು ಕೇಸ್ ಇದ್ದ ಮೇಲೆ, ಸಭಾಪತಿಯೇ ಇದು ಕೇಸು ಮುಗಿದು ಹೋದು ಅನ್ನುವಂಥ ಪ್ರಸಂಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಏನಂತ? ಬಂದು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡು. ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದವರು ಬರ್ತಾರಂತೆ ಧರ್ಮಸ್ಥಳಕ್ಕೆ, ಅಲ್ಲಿ ಮಂಜುನಾಥನ ಮೇಲೆ ಆಣೆ ಮಾಡಬೇಕಂತೆ. ಈ ಕಡೆ ಸಿ ಟಿ ರವಿ ಕುಟುಂಬದವ್ರು ಹೋಗಬೇಕಂತೆ, ಅವ್ರು ಹೋಗಿ ಆಣೆ ಮಾಡಬೇಕಂತೆ. ಅವರು ಇದಕ್ಕೊಂದು ಇನ್ನೊಂದು ಪೂರಕವಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನಂತ? ನನಗೆ ಬೆಳಗಾವಿಯಿಂದ ಧರ್ಮಸ್ಥಳ ದೂರ ಆಗತ್ತೆ, ಆದರೂ ಕೂಡ ನಾನು ಬರ್ತೀನಿ. ಸಿ ಟಿ ರವಿ ಅವರಿಗೆ ತುಂಬ ಹತ್ತಿರ ಆಗತ್ತೆ, ಅವ್ರು BJP ಅವರಲ್ವಾ, ದೇವರು ದಿಂಡ್ರು ಅಂತ ಭಾಳ ಮಾಡ್ತಾರೆ, ಅವರು ಅಲ್ಲೇ ಹತ್ತಿರ ಇದ್ದಾರೆ, ಚಿಕ್ಕಮಗಳೂರಿಂದ ಧರ್ಮಸ್ಥಳಕ್ಕೆ ಬಂದುಬಿಡಲಿ, ಅಲ್ಲಿ ಬಂದು ಆಣೆ ಪ್ರಮಾಣ ಮಾಡಿಬಿಡೋಣ, ಅವ್ರು ಹೇಳಿದ್ದಾರೋ ಹೇಳಿರೋ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನೋಡಿ, ನೀವು ಧರ್ಮ ದುರಂಧರರಾಗಿದ್ದರೆ, ನಿಮಗೆ ಅಷ್ಟೊಂದು ಆಸ್ತಿಕರಾಗಿದ್ದರೆ, ದೇವರ ಬಗ್ಗೆ ಅಷ್ಟೊಂದು ಶ್ರದ್ಧೆ ನಂಬಿಕೆ ಇದ್ದರೆ, ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ಅಶ್ಲೀಲವಾದ ಮಾತನಾಡಿದರೆ ದೇವ್ರು ನೋಡ್ಕೋತಾನೆ ಅಂತ ಅವತ್ತೇ ಬಿಟ್ಬಿಡ್ಬೋದಿತ್ತು. ದೇವ್ರ ಮೇಲ್ಗಡೆ ಇದ್ದಾನೆ, ನೀವು ಆಡಿದ್ದ ಮಾತು ಸರಿ ಇತ್ತು ಅಂತಂದರೆ ನನಗೆ ಅನ್ಯಾಯ ಆಗುತ್ತೆ. ಇಲ್ಲ, ನೀವು ತಪ್ಪು ಮಾತಾಡಿ ನಾನು ಚಾರಿತ್ರ್ಯವಂತೆ ಆಗಿದ್ದರೆ, ನಾನು ಆ ರೀತಿ ಅಲ್ಲದೆ ಹೋಗಿದರೆ ನಿಮಗೆ ದೇವರು ಶಿಕ್ಷೆ ಕೊಡ್ತಾನೆ. ನಾನು ಪೊಲೀಸು, ಕೋರ್ಟು, CID ಅಂತ ಯಾಕೆ ಓಡಾಡಲಿ? ದೇವ್ರು ನೋಡ್ಕೋತಾನೆ ಬಿಡಿ, ಎಲ್ಲದಕ್ಕೂ ಕರ್ಮ ಸಿದ್ಧಾಂತ ಅಂತ ಇದೆ, ಕರ್ಮ ಸಿದ್ಧಾಂತದ ಪ್ರಕಾರ ಅವ್ರವ್ರು ಮಾಡಿರೋ ಕರ್ಮವನ್ನು ಅವರು ಅನುಭವಿಸ್ತಾರೆ ಅಂತ ಅವತ್ತು ಬಿಟ್ಬಿಡ್ಬೋದಿತ್ತು. ನೀವು ಮಾತನಾಡಿದ ಸಂದರ್ಭದಲ್ಲಿ ಜಯಮಾಲ ಎಂಥ ಘನವಂತಿಕೆಯಿಂದ ನಡ್ಕೊಂಡ್ರು. ಜಯಮಾಲ ಒಂದೇ ಒಂದು ಕೆಟ್ಟ ಪದವನ್ನು ಕೂಡ ನಿಮ್ಮ ವಿರುದ್ಧ ಬಳಸಲಿಲ್ಲ. ಅಷ್ಟೇ ಅಲ್ಲ, ಇದನ್ನು ಎಷ್ಟು ನಗಣ್ಯ ಮಾಡಿದ್ರು, ಗೌಣ ಮಾಡಿದ್ರು ಅಂದರೆ 24 ಗಂಟೆ ಒಳಗಡೆ ವಿವಾದ ಪರಿಹಾರ ಆಗಿಬಿಡ್ತೀವಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವೇನು ಮಾಡ್ತಾ ಇದ್ದೀರಿ? ಇದನ್ನು ಎಷ್ಟು ಸಾಧ್ಯವೋ ಇದನ್ನು ರಾಜಕೀಯ ಮೈಲೇಜ್ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಛಾತಿ ಏನು ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮಗೆ ಅಧಿಕಾರ ಇದೆ ಅನ್ನೋದನ್ನು ಮತ್ತೆ ಮತ್ತೆ ಪುನರಪಿ ಜನರೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀರಿ. ಅಂದರೆ ನಿಮಗೆ ಈ ಪ್ರಕರಣವನ್ನು ಮುಗಿಸುವ ಮನಸ್ಸಿಲ್ಲ. ಎರಡನೇದಾಗಿ ಸಿ ಟಿ ರವಿಯ ಮೇಲೆ ಹೇಗಾದರೂ ಮಾಡಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದೀರಿ.
ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದು. ಸಿ ಟಿ ರವಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಪತ್ರಿಕೆಯವರು ಮಾಧ್ಯಮದವರು ಕೇಳ್ತಾರೆ, ಈ ರೀತಿ ಕರಿತಾ ಇದ್ದಾರಂತಲ್ಲಪ್ಪ ಅವರು, ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಕಂತೆ, ಆಣೆ ಪ್ರಮಾಣ ಮಾಡ್ಬೇಕಂತೆ. ಸಿ ಟಿ ರವಿ ಹೇಳ್ತಾರೆ, ಅಲ್ಲ ರೀ, ಅವ್ರು ಕಾನೂನಿಗೆ ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, CID ತನಿಖೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ದೇವ್ರ ಹತ್ರ ಯಾಕೆ ಹೋಗ್ಬೇಕು? ಮುಂಚೆ ಯಾವುದು ಮಾಡಲಾರ್ದೆ ದೇವ್ರ ಹತ್ರ ಹೋಗ್ಬಿಡೋಣ ಅಂದಿದ್ರೆ ಇಬ್ಬರು ಕೂಡ ಹೋಗ್ಬೋದಿತ್ತು. ಎಲ್ಲ ಮಾಡಿ ನನ್ನ ಎಳ್ಕೊಂಡೋಗಿ ಹೊಡೆದು ಬಡ್ದು ಎಲ್ಲ ಮಾಡಿ ಆದಮೇಲೆ ಈಗ ದೇವ್ರ ಹತ್ರ ಹೋಗೋಣ ಅಂದರೆ ಯಾರು ಬರ್ತಾರೆ ಅಂತೇಳಿ ಸ್ವಾಭಾವಿಕವಾಗಿ ಅಂತ ಹೇಳೋ ಮಾತು. ಜೊತೆಗೆ ಇನ್ನೊಂದು ಒಳ್ಳೆ ಮಾತನ್ನು ಸಿ ಟಿ ರವಿ ಹೇಳಿದ್ರೆ ಏನಂತ, ಕೆಸರು ಮೇಲೆ ನಾವು ಬಿದ್ದರು, ನಮ್ಮ ಮೇಲೆ ಕೆಸರು ಬಿದ್ದರು, ಎರಡಕ್ಕೂ ನಾವೇ ಸ್ನಾನ ಮಾಡಬೇಕಾಗತ್ತೆ, ಆದ್ದರಿಂದ ಕೆಸರಿಂದ ದೂರ ಇದ್ಬಿಡೋಣ ಅಂತ ಸಿ ಟಿ ರವಿ ಹೇಳಿದ್ದಾರೆ. ನಾನು ಸಿ ಟಿ ರವಿಯ ಪರವಾಗಿ ಮಾತಾಡಲ್ಲ, ಆದರೆ ಒಂದಂತೂ ದಿಟ್ಟ, ಒಬ್ಬ ರಾಜಕಾರಣದಲ್ಲಿದ್ದಂಥ ವ್ಯಕ್ತಿ ಇಂಥ ಟೀಕೆಗಳು ಬಂದ ಸಂದರ್ಭದಲ್ಲಿ ಆತನ ನಡವಳಿಕೆ, ಆಕೆಯ ನಡವಳಿಕೆ ಹೇಗಿರಬೇಕು ಅಂತಂದರೆ, ಇದೆಲ್ಲವನ್ನು ಜೀರ್ಣಿಸಿಕೊಂಡು ಈ ರೀತಿ ತೇಜೋವಧೆ ಮಾಡುವವರು, ಮೂರ್ತಿ ಭಂಜನ ಮಾಡೋರನ್ನ ದಾಟಿ ಸಾಧನೆಯ ಮೂಲಕ ಹೆಸರನ್ನು ಮಾಡಬೇಕು. ಇವತ್ತು ನರೇಂದ್ರ ಮೋದಿಗೆ ಬೆಳಗ್ಗೆ ಎದ್ದು ಕೂಡ ಕೊಲೆಗಡಕ ಅಂತ ಕರೀತಾರೆ, ನರೇಂದ್ರ ಮೋದಿಗೆ ವಿಷಜಂತು ಅಂತ ಕರೀತಾರೆ, ನರೇಂದ್ರ ಮೋದಿ ಹಾವು ಅಂತ ನಿಮ್ಮದೇ ಪಕ್ಷದ ರಾಷ್ಟ್ರಾಧ್ಯಕ್ಷರು ಹೇಳಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆಮೇಲೆ ನಿಮ್ಮ ಹೈಕಮಾಂಡು ಸೋನಿಯಾ ಗಾಂಧಿಯವರು ಅವ್ರನ್ನ ಕೊಲೆಗಡಕ ಅಂತ ಕರೆದರು, ಮರ್ಚೆಂಟ್ ಆಫ್ ಡೆತ್, ಕೊಲೆಗಡಕ, ಸಾವಿನ ವ್ಯಾಪಾರಿ ಅಂತ ಕರೆದ್ರು. ಆಯಿತಾ? ರಾಹುಲ್ ಗಾಂಧಿ ಅಂತೂ ಏನನ್ನೂ ಉಳಿಸಿಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾಡಬಹುದಾದ ಟೀಕೆಗಳನ್ನು, ಎಲ್ಲ ರೀತಿಯ ಟೀಕೆಗಳನ್ನ ಮಾಡಿ ಆಗೋಗಿದೆ. ಅವು ಯಾವತ್ತಾದರೂ ನರೇಂದ್ರ ಮೋದಿಯವರು CID ತನಿಖೆ ಕೊಡು, ನೀನು ಹಾಕಿದ್ದು ಆಡಿಯೋ ತೊಗೊಂಡು ಹೋಗು, ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಕೊಡು, ಈ ರೀತಿಯನ್ನು ಮಾಡಿದ್ರಾ? ಯಾಕೆ ಮಾಡಲಿಲ್ಲ ಅಂದರೆ, ಇವರ ಮಾತಿಗಿಂತ ನನ್ನ ಕೃತಿ ಇದೆಯಲ್ಲ ಅದು ದೊಡ್ಡದಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನೆಲ್ಲ ಜೀರ್ಣಿಸಿಕೊಂಡು ರಾಜಕಾರಣ ಮಾಡ್ತಾರವರು. ಇದನ್ನೆಲ್ಲ ಜೀರ್ಣಿಸಿಕೊಂಡು ಸಾರ್ವಜನಿಕ ಜೀವನದಲ್ಲಿರ್ತಾರೆ. ಯಾವ ಗಲಾಟೆಯ ಮಧ್ಯೆ, ಯಾವ ಗೌಜಿನ ಮಧ್ಯೆ ಯಾರು ಏನು ಮಾತಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ವೋ ಅದನ್ನು ಊರೆಲ್ಲ ರಂಪ ಮಾಡ್ತಾ ಇರೋದು ಯಾರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಉದ್ದೇಶ ಒಳ್ಳೆಯದಿಲ್ಲ, ಇದರ ಹಿಂದೆ ಪ್ರತೀಕಾರ, ಸೇಡು, ದ್ವೇಷ ಎಲ್ಲವೂ ಇದೆ. ಮೇಲ್ನೋಟಕ್ಕೆ ಅದು ಕಾಣ್ತಾ ಇದೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.